ಮನೇಲಿ ಇಷ್ಟೆಲ್ಲ ನಡೀತಿದೆ. ಆ ಕಡೆ ಶ್ರಾವಣಿ ಖುಷಿಯಿಂದ ಕುಂದಾಡ್ತಾ ಇದ್ದಾಳೆ. ಸಾಲದು ಅಂತ ಮಾವ ಶ್ರಾವಣಿನ ಕಾರಲ್ಲಿ ಒಟ್ಟಿಗೆ ಕೂರಿಸ್ಕೊಂಡು ಬರೋಷ್ಟು ಸಲಿಗೆ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಆದರೂ ನೀನು ಮಾತ್ರ ಆರಾಮಾಗಿ ಕುತ್ಕೊಂಡು ಕಾಫಿ ಕುಡಿತಾ ಇದೆಯಾ. ನನಗೆ ಯಾಕೋ ಮಾವ ಶ್ರಾವಣಿ ಮೇಲಿಟ್ಟಿರೋ ಕೋಪ ಕಡಿಮೆ ಆಗ್ತಿದೆ ಅಂತ ಅನಿಸ್ತದೆ. ಮಾರಿ ತುಂಬ ತಲೆ ಕೆಡಿಸ್ಕೋಬೇಡ. ಶ್ರಾವಣಿ ಪಾಲಿಗೆ ಪೀರು ಯಾವತ್ತಿದ್ರು ಬೆಂಕಿನೇ. ಆ ಬೆಂಕಿ ಹತ್ರ ಬರ್ತಿದ್ದಾಗ ಬೆಳಕು ಬರ್ತಿದೆ ಅಂತ ಇವಳು ಅನ್ಕೊಂಡಿದ್ದಾಳೆ. ಆದರೆ ಒಂದು ಸಲ ಜೋರ ಗಾಳಿ ಬೀಸಿದ್ರೆ ಆ ಬೆಂಕಿನೇ ಇವಳನ್ನ ಸುಡುತ್ತೆ ಅಂತ ಇವಳಿಗಿನ್ನೂ ಗೊತ್ತಿಲ್ಲ. ಆ ಬೀಸೋ ಗಾಳಿ ನಾನಾಗಿರ್ತೇನೆ. ಪೀರುಗೆ ಕೋಪ ಬರಬೇಕು. ಆ ಕೋಪದ ಉರಿಯಲ್ಲಿ ಅವಳು ತಗದಾಗ ಅಂತ ಉರಿಬೇಕು. ಅವನಿಗೆ ಕೋಪ ಬರ್ಸಕ್ಕೆ ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಿನ್ಗೆ ಅರ್ಥ ಆಗ್ತಿಲ್ಲ ಅಲ್ವಾ? ಶ್ರಾವಣಿ ಈಗ ದೇವಸ್ಥಾನಕ್ಕೆ ಹೊರಟಿದ್ದಾಳೆ. ಆದರೆ ಮಂಗಳಾರತಿ ಅಲ್ಲಾಗಲ್ಲ, ಇಲ್ಲಾಗತ್ತೆ. ನೋಡ್ತಾ ಇರೋ. ಮಾಮ್, ನಿನ್ನ ನಾಲ್ಗೆ ಮೇಲೆ ಮಚ್ಚೆ ಇದೆಯಾ? ನೀನು ಹೇಳ್ದಾಗ ಆಯ್ತಲ್ಲ, ನಿಜವಾಗ್ಲೂ ಮಾವನ ಕೋಪ ಬೆಂಕಿ ಇದ್ದಾಗೆ. ಅದಕ್ಕೆ ಶ್ರಾವಣಿ ಖುಷಿಯೆಲ್ಲ ಸುಟ್ಟು ಬೂದಿ ಆಗೋಯ್ತು. ಆ ಬೆಂಕಿ ಹತ್ಕೊಂಡು ಉರಿಯೋಕ್ಕೆ ಕಾರಣ ನಾನು. ಮಾಮ್, ಏನು ಹೇಳ್ತಿದ್ಯಾ? ಶ್ರಾವಣಿ, ನಿನ್ಗೆ ಸೀರೆ ಇಲ್ಲಿ ಇಟ್ಟಿದ್ದೀನಿ ನೋಡಮ್ಮ. ಸರಿ ಚಿಕ್ಕಮ್ಮ. ಬ್ರಿಲಿಯಂಟ್ ಮಾಮ್, ಬ್ರಿಲಿಯಂಟ್. ಶ್ರಾವಣಿ ಆಕಾಶದಲ್ಲಿ ಹಾರಾಡ್ತಿದ್ಲು, ಒಂದೇ ಸಲ ಪಾತಾಳ ಕಲ್ಬಿಟ್ಟಿಯಲ್ಲ. ಸೂಪರ್ ಸೂಪರ್ ಮಾಮ್. ಛ ಎಂತ ತಪ್ಪು ಮಾಡ್ಬಿಟ್ಟೆ. ಒಳ್ಳೆ ರಾಶಿ ಗೋತ್ರ ನೋಡಿ ಬೇರೆ ಹೆಸರು ಉಳ್ಳ ನನ್ನ ಮದುವೆ ಆಗಿದ್ದಿದ್ರೆ ಇವತ್ತು ನಾನು ಕೋಟ್ಯಾಧಿಪತಿ ಆಗ್ಬಿಡ್ತಿದ್ದೆ. ಅಪ್ಪ, ಏನ್ ಮಾತಾಡ್ತಿದ್ಯಾ ನೀನು? ಇವಾಗ ಯಾವ ಪಂಚಾಂಗ ಓದ್ತಿದ್ಯಾ? ಇದು ಹಳೇದಮ್ಮ, ನನ್ನ ಮದುವೆ ಕಾಲದಲ್ಲಿ ಬರೆದಿಟ್ಟಿದ್ದು. ಇದರಲ್ಲಿ ಭವಿಷ್ಯದ ಬಗ್ಗೆ ಗೊತ್ತಾಗ್ತಿಲ್ಲ. ಆದ್ರೆ ಭೂತ ಭೂತದ ಕಾಲದ ಬಗ್ಗೆ ಗೊತ್ತಾಗ್ತಿದೆ ಅಂದೆ. ನಿಮ್ಮ ಅಮ್ಮನ್ ಬಿಟ್ಟು ಬೇರೆ ಹುಡುಗಿನ ಮದುವೆ ಆಗಿದ್ದಿದ್ರೆ ಇವತ್ತು ವರದಕ್ಷಿಣೆ ನೆಪದಲ್ಲಿ ಕೋಟಿ ಕೋಟಿ ಬಂದಿರೋದು. ಹೌದಂತೆ, ಈ ಮೂತಿಗೆ ಹೆಣ್ ಕೊಡೋದೇ ಕಷ್ಟ ಆಗಿತ್ತು, ಇನ್ನು ಕೋಟಿ ಕೋಟಿ ವರದಕ್ಷಿಣೆ ಕೊಟ್ಬಿಡ್ತಿದ್ರು. ನನ್ ಜಾತಕದಲ್ಲೂ ಇತ್ತು ಬಂಗಾರದಂತ ಹುಡುಗ ಸಿಗ್ತಾನೆ ಅಂತ. ನನಗೇನು ಗೊತ್ತಿತ್ತು ಈ ಕಾಗೆ ಬಂಗಾರ ಸಿಗುತ್ತೆ ಅಂತ. ವಿಶಾಲು, ಕೋಪ ಮಾಡ್ಕೋಬೇಡ ಕಣೆ. ನಾನು ಕಾಗೆ ಬಂಗಾರನೇ, ಆದ್ರೆ ನೀನು ನನಗೆ ಬಂಗಾರ. ಈ ಬೆಣ್ಣೆ ಹಚ್ಚಕ್ಕೆ ಏನು ಕಡಿಮೆ ಇಲ್ಲ. ಮಕ್ಳು ಮೊಮ್ಮಕ್ಳೆಲ್ಲ ಇದ್ದಾರೆ, ಅವ್ರ ಮುಂದೆ ಈಗ ಚಿಗುರು ಬೀಸ ಬಂದಿರೋ ಹುಡುಗ ಆಡ್ದಂಗೆ ಆಡ್ತಿರ್ಲಿಲ್ಲ. ಸ್ವಲ್ಪ ನಾಚಿಕೆ ಆಗಲ್ವಾ? ನಾಚಿಕೆ, ಊರಿ ನಾಚಿಕೆ. ಅಮ್ಮ, ಅಪ್ಪ ಮಾತಾಡ್ಲಿ ಬಿಡು. ಅವ್ರ ಮಾತು ಕೇಳಕ್ಕೆ ಒಂಥರ ಚೆನ್ನಾಗಿರತ್ತೆ. ಹಾಗೆ ಹೇಳಮ್ಮ. ಅಪ್ಪ ಹೇಳೋ ಮಾತು, ಅಪ್ಪ ಹೇಳೋ ಭವಿಷ್ಯ ಎಲ್ಲ ಚೆನ್ನಾಗಿರುತ್ತೆ. ನಮ್ಮ ಮದುವೆ ಹೇಗೋ ಆಗೋಯ್ತು, ಆದ್ರೆ ನನ್ನ ಮಗ ಮದುವೆ ಆಗ್ಬೇಕಾದ್ರೆ ಹುಡುಗಿ ರಾಜ್ಕುಮಾರಿನೇ ಆಗಿರ್ಬೇಕು. ಅತ್ತೆ, ನಾನು ಮಾರ್ಕೆಟ್ಗೆ ಹೋಗಿದ್ದೆ, ನಿಮ್ಗೋಸ್ಕರ ಅಂತ ಏನೇನ್ ತಂದಿದ್ದೇನೆ ಗೊತ್ತಾ? ಇದೆಲ್ಲ ಯಾಕಮ್ಮ ತರಕ್ ಹೋದೆ? ಅತ್ತೆ ತಗೊಳ್ಳಿ, ನಿಮ್ಗೋಸ್ಕರ ಬಳೆ ತಂದಿದ್ದೀನಿ. ಪುಟ, ಐಶು, ಬೈಲಿ ಬೈಲಿ ನೋಡು, ನಿನ್ಗೋಸ್ಕರ ಕಲರ್ ಪೆನ್ಸಿಲ್, ಸ್ಕೆಚ್ ಪೆನ್ಸ್ ಎಲ್ಲ ತಂದಿದ್ದೀನಿ. ಅಕ್ಕ, ಮೆಹಂದಿ ಕೇಳಿದ್ರಲ್ಲ ನೋಡಿ,
ನಿಮ್ಗೋಸ್ಕರ ಮೆಹಂದಿ ತಂದಿದ್ದೀನಿ, ಹಾಗೆ ಹಣೆ ಬೊಟ್ಟು ತಂದಿದ್ದೀನಿ. ತಗೊಳ್ಳಿ. ಬರ ತಗೊಳ್ಳೆ, ನೀನ್ ಕೇಳಿದ ಕಲರ್ ನೇಲ್ ಪಾಲಿಶ್ ತಂದಿದ್ದೀನಿ. ತಗೋ. ಥ್ಯಾಂಕ್ ಯು. ಹೌದು, ಸುಬ್ಬು ಎಲ್ಲಿ? ಇನ್ನೂ ಬಂದಿಲ್ಲಮ್ಮ, ಇನ್ನೇನ್ ಬರೋ ಹೊತ್ತಾಯ್ತು. ರೀ, ರಾಜ್ಕುಮಾರಿ ಎಲ್ಲಿ ಅಂತಿದ್ರಲ್ಲ, ಬಂದಿದ್ದಾಳೆ ನೋಡಿ. ಈ ಶ್ರೀವಲ್ಲಿ ನಮ್ಮ ಮಗನಿಗೆ ಮಾತ್ರ ಅಲ್ಲ, ನಮ್ಮ ಮನೆಯಲ್ಲಿ ಇರೋರೆಲ್ಲಾರ್ಗೂ ರಾಜಯೋಗನೆ. ಅತ್ತೆ, ನಿಮಗೆ ಗಾಜಿನ ಬೆಳೆ ತರಬಾರ್ದಾಗಿತ್ತು, ಚಿನ್ನದ ಬೆಳೆನೇ ತರ್ಬೇಕಾಗಿತ್ತು. ಸುಬ್ಬು, ಏನ್ ಸುಬ್ಬು, ತುಂಬಾ ಸುಸ್ತಾಗಿರೋ ತರ ಕಾಣಿಸುತ್ತೆ. ನಿನಗೆ ಎಷ್ಟು ಸತಿ ಹೇಳ್ತೀನಿ ಆ ಮನೆಗೆ ಹೋಗ್ಬೇಡ, ನಮ್ಮಪ್ಪ ಹೇಳಿದ ಕೆಲಸ ಮಾಡ್ಕೊಂಡಿರು ಅಂತ. ಆದ್ರೆ ನೀನ್ ನನ್ ಮಾತೇ ಕೇಳಲ್ಲ. ಆ ಮನೆಗೆ ಹೋಗ್ತೀನಿ ಅಂತ ಹೇಳ್ತ್ಯಾ. ಅಯ್ಯೋ ದೇವ್ರೆ, ಈ ಸುಬ್ಬುಗದ್ ಯಾವಾಗ ಬುದ್ಧಿ ಕೊಡ್ತೀಯೋ? ನಾನ್ ಈ ಮನೆಗದ್ ಯಾವಾಗ ಸೊಸೆಯಾಗಿ ಬರ್ತೀನೋ? ಶ್ರೀವಲ್ಲಿ, ನಿಮ್ಮಮ್ಮ ಕರಿತಿದ್ದಾರ ನೋಡು. ನಮ್ಮಮ್ಮನ? ಇಲ್ವಲ್ಲ. ಹಾ, ನನ್ ಕಿಟಕಿ ಪಕ್ಕ ಇದೀನಲ್ಲ, ನನಗ್ ಕೇಳಿಸ್ತು ನೋಡು, ಮತ್ತೆ ಕೂಗ್ತಿದ್ದಾರೆ. ಹೌದಾ, ಇರ್ಬೋದೇನೋ.